ಗಂಡನಿಂದ ದೂರವಾಗಿದ್ದೇನೆ ಎಂಬ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಟೀಕೆಗಳಾ? ಸ್ಯಾಡಿಸ್ಟ್ ಮನಸ್ಥಿತಿಗಳಿಗೆ ಖಡಕ್ ಉತ್ತರ ಕೊಟ್ಟ ನಿರೂಪಕಿ ಜಾಹ್ನವಿ. ಕನ್ನಡ ಕಿರುತೆರೆಯಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಜಾಹ್ನವಿ ಸದ್ಯ ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ಈ ನಡುವೆ ಆಗಾಗ ವೈಯಕ್ತಿಕ ವಿಚಾರಗಳಿಗೂ ಇವರು ಸುದ್ದಿಯಾಗುತ್ತಿರುತ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿನ ಕಟು ಮಾತುಗಳಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಕನ್ನಡದ ಕಿರುತೆರೆ, ಸಿನಿಮಾ, ರಿಯಾಲಿಟಿ ಶೋಗಳಲ್ಲಿ ತಮ್ಮದೇ ಆದ ಹೆಸರು ಮಾಡಿದವರು ನಟಿ, ನಿರೂಪಕಿ ಜಾಹ್ನವಿ. ನ್ಯೂಸ್ ಆಂಕರಿಂಗ್ನಿಂದ ಶುರುವಾದ ಇವರ ಜರ್ನಿ ಅದಾದ ಬಳಿಕ ರಿಯಾಲಿಟಿ ಶೋಗಳ ಮೂಲಕ ಮತ್ತಷ್ಟು ಹಿರಿದಾಯಿತು. ಮುಂದುವರಿದು ಬಣ್ಣದ ಲೋಕದಲ್ಲಿಯೂ ಗುರುತಿಸಿಕೊಂಡರು. ರೂಪೇಶ್ ಶೆಟ್ಟಿ ಅವರ ಅಧಿಪತ್ರ ಅನ್ನೋ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿಯೂ ನಟಿಸಿದ್ದಾರೆ ಜಾಹ್ನವಿ. ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸವಿರುಚಿ ಶೋವನ್ನು ನಡೆಸಿಕೊಡುತ್ತಿದ್ದಾರೆ. ಇಂತಿಪ್ಪ ಜಾಹ್ನವಿ ವೈಯಕ್ತಿಕ ವಿಚಾರವಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳನ್ನು ಎದುರಿಸುತ್ತಿದ್ದಾರೆ. ಕಳೆದ ವರ್ಷ ಪತಿ ಜೊತೆಗೆ ದೂರವಾಗಿದ್ದೇನೆ ಎಂದು ಜಾಹ್ನವಿ ಹೇಳಿಕೊಂಡಿದ್ದರು. ಇದೇ ವಿಚಾರವಾಗಿ ಜಾಲತಾಣಗಳಲ್ಲಿ ಕಟು ಟೀಕೆಗಳನ್ನು ಎದುರಿಸಿದ್ದಾರೆ. ಆ ಬಗ್ಗೆ ಸಾಕಷ್ಟು ಸ್ಪಷ್ಟನೆ ಕೊಟ್ಟರೂ ಆ ಕೀಳು ಮಟ್ಟದ ಮಾತುಗಳು ಮಾತ್ರ ಇವರೆಗೂ ನಿಂತಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಶೇರ್ ಮಾಡಿದರೂ, ಯಾರೊಂದಿಗಾದರೂ ಕಾಣಿಸಿದರೂ ಕೆಟ್ಟ ಕಾಮೆಂಟ್ಗಳೇ ಸಂದಾಯವಾಗ್ತಿವೆ. ಗಂಡ ಬಿಟ್ಟವಳು ಎಂದು ಕಟುವಾಗಿ ಕಾಮೆಂಟಿಸುತ್ತಿದ್ದಾರೆ. ಇದೀಗ ಮತ್ತೊಮ್ಮೆ ಈ ಬೇಸರದ ಬಗ್ಗೆ ಜಾಹ್ನವಿ ಮಾತನಾಡಿದ್ದಾರೆ. ಕಟು ಟೀಕೆಗಳ ಬಗ್ಗೆ ಜಾಹ್ನವಿ ಮಾತು. ಕಲಾಮಾಧ್ಯಮ ಯೂಟ್ಯೂಬ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಜಾಹ್ನವಿ, ಒಳ್ಳೆಯ ಮನಸ್ಥಿತಿ ಇರುವವರು ಯಾರೂ ಆ ರೀತಿ ಕಾಮೆಂಟ್ ಮಾಡಲ್ಲ. ಅವರೆಲ್ಲ ಸ್ಯಾಡಿಸ್ಟ್ ಮನೋಭಾವದವರು. ನಮ್ಮ ನಡುವೆ ವಾಸ್ತವವಾಗಿ ಆಗಿದ್ದೇನು ಎಂಬ ಅರಿವಿಲ್ಲದೆ ಎಲ್ಲೋ ಕೂತ್ಕೊಂಡು ವಿಶ್ಲೇಷಣೆ ಮಾಡುವವರು ಮಾತ್ರ ಇಂಥದ್ದನ್ನು ಮಾಡಲು ಸಾಧ್ಯ. ಗಂಡ ಬಿಟ್ಟವಳು ಅಂತ ಕಾಮೆಂಟ್ ಹಾಕ್ತಾರೆ. ನಿನ್ನ ಡ್ರೆಸ್ ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ ಎಂದೆಲ್ಲ ಕಾಮೆಂಟ್ ಮಾಡ್ತಾರೆ. ತುಂಬಾ ಕೆಳಮಟ್ಟಕ್ಕೆ ಇಳಿದು ಕಾಮೆಂಟ್ ಹಾಕ್ತಾರೆ. ಆದರೆ ನಾನು ಈ ಕುರಿತು ಯಾವತ್ತೂ ತಲೆ ಕೆಡಿಸಿಕೊಳ್ಳಲ್ಲ ಎಂದಿದ್ದಾರೆ. ಮುಂದುವರಿದು, ಇಂಥ ಕಾಮೆಂಟ್ ಮಾಡುವವರ ಒಂದು ವರ್ಗವೇ ಇದೆ. ಬಹುಶಃ ಅವರಿಗೆ ಬೇರೆ ಕೆಲಸ ಇಲ್ಲ. ಇಂಥ ಕಾಮೆಂಟ್ ಮಾಡುವುದೇ ಅವರ ಫುಲ್ ಟೈಮ್ ಕೆಲಸ ಆಗಿಬಿಟ್ಟಿರುತ್ತೆ. ಸ್ಯಾಡಿಸ್ಟ್ ಮನಸ್ಥಿತಿಗಳು ಇರಬಹುದು. ಮನೆಯಲ್ಲಿ ಅವರಿಗೂ ಹೆತ್ತವರು, ಅಕ್ಕ ತಂಗಿಯರು, ಹೆಂಡತಿ ಎಲ್ಲರೂ ಇರ್ತಾರೆ. ಆದರೂ ಇಂಥ ಕಾಮೆಂಟ್ ಹಾಕ್ತಾರೆ. ಅದ್ಯಾಕೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ನಾನು ಅಂಥವುಗಳಿಗೆ ತಲೆನೇ ಕೆಡಿಸಿಕೊಳ್ಳಲ್ಲ ಎಂದಿದ್ದಾರೆ. ಎಷ್ಟೋ ಮಂದಿ ಆಪ್ತರು ನನ್ನ ಬಳಿ ಹೇಳಿದ್ರು, ಅಂಥ ಕಾಮೆಂಟ್ಗಳನ್ನು ಡಿಲೀಟ್ ಮಾಡು ಎಂದು. ಅದನ್ಯಾಕೆ ಡಿಲೀಟ್ ಮಾಡ್ಲಿ ಎಂದು ಅವರಿಗೆ ಹೇಳಿದ್ದೆ. ಆ ಕಾಮೆಂಟ್ ಹಾಗೆ ಇದ್ದರೆ ಕಾಮೆಂಟ್ ಮಾಡಿದವರು ಹೇಗೆ ಎಂಬುದನ್ನು ಅದು ತೋರಿಸುತ್ತೆ. ಒಂದು ವೇಳೆ ನಾನು ಅವುಗಳನ್ನು ಡಿಲೀಟ್ ಮಾಡ್ತಾ ಕೂತರೆ ನನ್ನ ಸಮಯವೇ ವೇಸ್ಟ್ ಆಗುತ್ತೆ. ನನಗಷ್ಟೇ ಅಲ್ಲ, ಎಲ್ಲರಿಗೂ ಇದೇ ರೀತಿ ಮಾಡ್ತಾರೆ. ಇದರಿಂದ ಅವರಿಗೆ